ಸುಬಲ್ಲ ಗುಣಶೀಲ ದೇವಿ ಮ ಪಧನಿ ಸ ಸ ಸ ಸ ಸ ಸ ಸನಿ ಸರ ಸನಿ ಸರ ಸನಿ ದ ಪ ಮ ಗ ಮ ಪಧನಿ ಸನಿ ಮ ಪಧನಿ ಮ ಪಧನಿ ಮ ಪಧನಿ ಸನಿ ದ ಪ ಮ ಗ ಮ ಗ ನಿ ದ ಪ ಮ ಗ ದ ಪ ಮ ಗ ಪ ಮ ಮ ಪ ಗ ಮ ರಿ ಗ ಮ ಪ ಮ ಗ ರಿ ಶಶಿ ಮುಖ ಸುನಗೆಯ ಬಾಲೆ ಶಶಿ ಮುಖ ಸುನಗೆಯ ಬಾಲೆ ಎಸೆವ ಕರ್ಣದ ಮುತ್ತಿನೋಲೆ ನಸುವ ಸುಪಲ್ಲ ಗುಣಶೀಲ ದೇವಿ ಬಿಸಜಾಕ್ಷಿಯನ್ನ ಹೃದಯದೋಡು ನಿಂದಲೇ ವರವ ಕೊಡು ಎನಗೆ ಮದೇವಿ ರವಿ ಕೋಟಿ ತೇಜ ಪ್ರಕಾಶ ರವಿ ಕೋಟಿ ತೇಜ ಪ್ರಕಾಶ ಮಹಾಕವಿ ಜನ ಹೃತ್ಕಮಲವಾಸೆ महाकवि जन हृत्कमलवासे अविरलपुरी कागिनेल आदि केशवन सुतनिग अविरलपुरी कागिनेल आदि केशवन सुतनिग सन्मुख राणिवासे ವರವ ಕೊಡು ಎನಗೆ ವರವ ಕೊಡು ಎನಗೆ ವರವ ಕೊಡು ಎನಗೆ ಮದೇವಿ ರಾಯಚೂರಲ್ಲಿ ಕಲಿತಾ ಇದ್ದಾರೆ. ರಾಯಚೂರು ಈಗ ಕಲಿತಾ ಇಲ್ಲ. ವಿಮಲೇಶ್ವರ ಒಂದು 10 ನಿಮಿಷ ಮಾತಾಡ್ತಾರೆ. ವಿಮಲೇಶ್ವರಿ ಆಮೇಲೆ ನಾನು ಭಾಷಣ ಮಾಡಲ್ಲ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಭೈರಪ್ಪನವರ ಎದುರಿಗೆ ನಿಂತು ಮಾತನಾಡ್ತಕ್ಕಂಥದ್ದೇನೆ ನನಗೆ ಎಲ್ಲ ಪ್ರಶಸ್ತಿಗಳನ್ನ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಸಂತೋಷದ ಅನುಭೂತಿಯನ್ನ ಕೊಡ್ತಾ ಇದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಇವತ್ತು ಈ ಒಂದು ಸಮಾಜದ ಒಟ್ಟಾರೆ ದೃಷ್ಟಿಕೋನವನ್ನ ನಾವು ಅಧ್ಯಯನ ಮಾಡಿದಾಗ, ಅಭ್ಯಾಸ ಮಾಡಿದಾಗ ಸಾಂಸ್ಕೃತಿಕ ದಿವಾಳಿತನ ಇರ್ತಕ್ಕಂಥದ್ದು ನಮಗೆ ಗೋಚರ ಆಗತ್ತೆ. ಎಲ್ಲ ಕಡೆಯಲ್ಲಿ ಒಂದು ಖಾಲಿತನ, ಶೂನ್ಯ ಕಾಣಿಸುತ್ತೆ. ಅಂತ ಸಾಂಸ್ಕೃತಿಕ ದಿವಾಳಿತನವನ್ನ ತುಂಬಬಲ್ಲಂತಹ, ಅದಕ್ಕೆ ಸಮೃದ್ಧಿಯನ್ನ ಕೊಡ್ತಕ್ಕಂತಹ ಶ್ರೀಮಂತ ಧೀಮಂತ ಸಾಹಿತಿ ಭೈರಪ್ಪನವರನ್ನ ನಾಡ ಹಬ್ಬದ ಉದ್ಘಾಟನೆಗಾಗಿ ರಾಜ್ಯ ಸರ್ಕಾರ ಬಹಳ ಸೂಕ್ತವಾಗಿ ಆರಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ. ಆ ಮಟ್ಟಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಾವು ಮೈಸೂರಿಗರು ಏನನ್ನಾದ್ರೂ ಮಾಡ್ತಕ್ಕಂಥ ಶಕ್ತಿಯನ್ನ ಹೊಂದಿರ್ತಕ್ಕಂಥವ್ರು, ಆದ್ರೆ ಸೋಮಾರಿತನ ನಮ್ಮನ್ನ ಕಾಡುತ್ತೆ. ಇಷ್ಟು ಮೇರು ವಯಸ್ಸಿನ
ಅವಧಿಯಲ್ಲೂ ಕೂಡ ಕ್ರಿಯಾಶೀಲರಾಗಿ ಬರವಣಿಗೆಯಲ್ಲಿ ತೊಡಕೊಂಡಿರ್ತಕ್ಕಂಥ ಭೈರಪ್ಪನವರು ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಬೇಕಾಗಿದೆ. ಮೋಡ ಬಿತ್ತನೆ ಅಂತಕ್ಕಂಥ ಮಾತನ್ನ ನಾವು ಕೇಳಿದ್ದೇವೆ. ಕೃತಕವಾಗಿ ಮಳೆ ಬರೆಸ್ತಕ್ಕಂಥ ಇಂಥ ಸನ್ನಿವೇಶದಲ್ಲಿ ಮೋಡ ಬಿತ್ತನೆಯಂತಹ ಒಂದು ಆರ್ಟಿಫಿಷಿಯಲ್ ಕೃತಕ ಬೆಳೆಯಾಗದೆ ಭೈರಪ್ಪನವರದು ಬೀಜವನ್ನ ಭೂಮಿಯಲ್ಲಿ ಬಿತ್ತಿ ಸಮೃದ್ಧವಾದ ಬೆಳೆ ತೆಗಿತಕ್ಕಂಥ ಒಂದು ಸಾಹಿತ್ಯ ಕೃಷಿ. ಅಂತ ಸಾಹಿತ್ಯ ಕೃಷಿ ಮಾತ್ರ ಸಮಾಜಕ್ಕೆ ಗಟ್ಟಿತನವನ್ನ ತುಂಬುತ್ತೆ, ಸಮಾಜವನ್ನ ಸಮೃದ್ಧವನ್ನಾಗಿ ಮಾಡುತ್ತೆ. ಅವರ ಪಾತ್ರಗಳನ್ನ ನಾನು ದೇವಿಕಾ ಮೇಡಮ್ ಅವರು ಅವಾಗವಾಗ ಡಿಸ್ಕಸ್ ಮಾಡ್ತಿರ್ತೀವಿ, ಅವರ ಕೃತಿಗಳನ್ನ ಓದ್ಕೊಂಡು ವಿನಿಮಯ ಮಾಡ್ಕೊಳ್ತಿರ್ತೀವಿ. ಹಾಗೆ ಓದುವಾಗ ಅವರ ಅಣ್ಣಯ್ಯ ಪಾತ್ರ ಆಗ್ಬೋದು, ರವೀಂದ್ರ ಅಂತಕ್ಕಂಥ ಪಾತ್ರ ಆಗ್ಬೋದು, ಮಂಜಪ್ಪ, ಸಾಕ್ಷಿಯ ಮಂಜಪ್ಪ ಪಾತ್ರ ಆಗ್ಬೋದು, ಇವೆಲ್ಲ ನಮ್ಮನ್ನ ಕಾಡ್ತಾ ಹೋಗತ್ವೆ. ನಾವೆಲ್ಲೋ ಒಂದ್ ಕಡೆ ಆ ಪಾತ್ರಗಳನ್ನ ಭೇಟಿ ಮಾಡಿದ್ದೀವೇನೋ, ಇಲ್ಲೇ ಶಾಂತಿ ಸಾಗರ್ ಹತ್ರನೋ, ಶಾರದಾ ವಿಲಾಸ್ ಹತ್ರನೋ ಈ ಪಾತ್ರಗಳನ್ನ ನೋಡಿದ್ದೀವೇನೋ ಅಂತಕ್ಕಂಥ ಒಂದು ಅನುಭವ ನಮಗಾಗತ್ತೆ. ಸಾಮಾನ್ಯರಿಂದ ಹಿಡಿದು ಪಂಡಿತರವರೆಗೆ ಕಾಡ್ತಕ್ಕಂಥ ಕೃತಿಗಳು, ಓದಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಭೈರಪ್ಪನವರ ಕೃತಿಗಳಿಗಿದೆ. ಈಗಾಗಲೇ ಗಿರಿಗೌಡರು ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಮಾತಾಡಿದ್ದಾರೆ. ಶಾರದಾ ವಿಲಾಸದಲ್ಲಿ ನಾವಿದ್ದೀವಿ ಅನ್ನೋದೇ ನಮ್ಗೊಂದು ಹೆಮ್ಮೆ. ಭಿತ್ತಿಯನ್ನ ಓದಿದಾಗ ಮೊದಲಿಗೆ ನಾನು ಒಂದ್ ದಿವಸನಾದ್ರೂ ಶಾರದಾ ವಿಲಾಸಲ್ಲಿ ನಾನು ಪಾಠ ಮಾಡ್ಬೇಕನ್ನಿಸ್ತು. ಯಾಕಂದ್ರೆ ಭಿತ್ತಿಯಲ್ಲಿ ಶಾರದಾ ವಿಲಾಸದ ಅನುಭವಗಳನ್ನ ಭೈರಪ್ಪನವ್ರು ಬರ್ಕೊಂಡಿದ್ದಾರೆ. ಆ ಪ್ರೌಢಶಾಲೆಯ ಮುಂದೆ ನಾನು ಹಾದು ಹೋಗುವಾಗೆಲ್ಲ ಇಲ್ಲಿ ನಿಂತು ಭೈರಪ್ಪನವರು ಮೇಷ್ಟ್ರುಗಳ ಜೊತೆ ಮಾತಾಡಿರ್ಬೋದೇನೋ, ಅಲ್ಲಿ ನಿಂತು ಭೈರಪ್ಪನವರು ಏನಾದ್ರೂ ಯೋಚನೆ ಮಾಡಿರ್ಬೋದೇನೋ ಅನ್ನೋ ಒಂದು ನನಗೆ ಅನುಭವ ಬಂದಾಗ ನನಗೆ ಮೈ ಪುಳಕ ಆಗತ್ತೆ, ರೋಮಾಂಚನ ಆಗತ್ತೆ. ಅಂಥವರ ಎದುರಿಗೆ ನಿಂತು ಮಾತನಾಡ್ಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ನನ್ನ ಮೇಷ್ಟ್ರು ಗಿರಿಗೌಡರು. ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನೆಲ್ಲ ಸಹೋದ್ಯೋಗಿಗಳಾದ ಆನಂದ್ ಮತ್ತೆ ದೇವಿಕಾರ್ ಅವರಿಗೆ, ವಿದ್ಯಾರ್ಥಿ ವಿಷ್ಣು ತೀರ್ಥ ಅವರಿಗೆ ಮತ್ತು ನನ್ನ ಆಚಾರ್ಯ ಪುರುಷೋತ್ತಮ ವಿದ್ಯಾಪೀಠದ ನನ್ನ ಆತ್ಮೀಯ ಗೆಳತಿ ನಿರ್ಮಲಾ ಅವರಿಗೆ, ಭದ್ರೇಶ್ ಅವರಿಗೆ ವಂದಿಸ್ತಾ ಭೈರಪ್ಪನವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇದು ಬರೋದೇನಂದ್ರೆ ಈ ಹಾರ ತಂದಿದ್ದೀರಲ್ಲ, ಮೈಸೂರಿನೊಳಗೆ ಇದ್ಕೊಂಡು ಮೈಸೂರು ಮಲ್ಲಿಗೆನ ನೆಗ್ಲೆಕ್ಟ್ ಮಾಡಿ ಇವಾಗ ಎಲ್ಲ ಬರೀ ಅಂಥದ್ನೇ ತಂದ್ಬಿಟ್ಟಿಲ್ಲ. ಅದು ನನಗೆ ಅದನ್ನು ನೋಡಿದ್ರೆ ಈ ಕೋಲೆ ಬಸ್ಸು ಹಂಗೆ ಹಾಕ್ತಾರಲ್ಲ ಹಾಗೆ ಕಾಣುತ್ತಾ. ಈಗ ಎಲ್ಲರೂ ಬರೀ ಅದನ್ನೇ ತರ್ತಾ ಇದ್ದಾರೆ. ಅದಕ್ಕೆ ತುಂಬ ದುಡ್ಡು ಕೊಟ್ಟಿರ್ತಾರೆ ನಿಜ, ಆದರೆ ಮೈಸೂರು ಮಲ್ಲಿಗೆನ ಯಾಕೆ ಮರೆತರು ನಮ್ಮವರು? ಮೈಸೂರು ಮಲ್ಲಿಗೆ ಅದರಲ್ಲೇನು ಭಾರಿ ದೊಡ್ಡದಕ್ಕೆ ಹಾರ ಕಟ್ಟಬೇಕು ಅಂತ ಏನಲ್ಲ, ಅದು ಸಣ್ಣದೇ ಆಗಲಿ ಅದಕ್ಕಿರುವಂಥ ಪರಿಮಳ, ಅದಕ್ಕಿರುವಂಥ ಅರ್ಥವಂತ. ಯಾಕೆಂದ್ರೆ ಮೈಸೂರು ಮಲ್ಲಿಗೆ ಅಂತಂದರೆ ನಮ್ಮ ಕಾವ್ಯ ಬರೀ ನರಸಿಂಹಸ್ವಾಮಿಗಳ ಕಾವ್ಯ ಅಲ್ಲ, ಅಲ್ಲದೆ ಹೋದರೂ ಕೂಡ ಮೈಸೂರು ಮಲ್ಲಿಗೆಗೆ ಒಂದು ಆಕಾರ ಕೊಟ್ಟವರು, ಒಂದು ಕಾವ್ಯಾತ್ಮಕವಾದ ಆಕಾರ ಕೊಟ್ಟವರು ನರಸಿಂಹಸ್ವಾಮಿಗಳು ನಿಜ. ಆದರೆ ಮೈಸೂರು ಮಲ್ಲಿಗೆ ಇತ್ತು, ಅದಕ್ಕಿಂತ ಮೊದಲಿಂದಲೂ ಇತ್ತು ನಮ್ಮಲ್ಲಿ. ಅದನ್ನು ಯಾಕೆ ನಮ್ಮವರು ಬಿಟ್ಬಿಟ್ರು? ಹೀಗೆ ಆದರೆ ಮೈಸೂರು ಮಲ್ಲಿಗೆ ಬೆಳೆಯೋರು ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಈಗಿನ ಹೆಣ್ಣು ಮಕ್ಕಳು ಯಾರೂ ಮೂಗಿರಲ್ಲ. ಇನ್ನು ಯಾರು ಬೆಳಿಬೇಕು? ಅದು ಸತ್ಯ ಹೋಗ್ಬಿಡುತ್ತೆ. ಗಿಡಕ್ಕೆ ಇಲ್ಲದೆ ಇದ್ದರೂ ಬೆಳೆಯೋರು ಯಾರು? ಅದೇ ರೀತಿ ಬಾಳೆಹಣ್ಣು ನೋಡಿ ಹೇಗೆ ಬಂತು ಅಂದರೆ, ನಾನು ವಿದ್ಯಾರ್ಥಿಯಾಗಿದ್ದ ಕಾಲದಲ್ಲೂ ಕೂಡ ಬಹಳ ಪ್ರಸಿದ್ಧವಾಗಿತ್ತು. ಮತ್ತು ಅದರ ಗುಣದಲ್ಲಿ ಅದರ ಸಮಾನ ಯಾವುದೂ ಇಲ್ಲ. ಈ ಮಧ್ಯೆ ನಂಜನಗೂಡು ರಸಬಾಳೆ ಸಂಪೂರ್ಣವಾಗಿ ಹೊರಟೆ ಹೋಗ್ಬಿಟ್ಟಿತ್ತು. ಈಗೇನೋ ಒಂದು ಸ್ವಲ್ಪ ತರ್ತಾ ಇದ್ದಾರೆ, ಅಲ್ಲಲ್ಲಿ ಸ್ವಲ್ಪ ಸಿಕ್ಕುತ್ತೆ ಅಷ್ಟೇ. ಆಮೇಲೆ ಪಚ್ಚಬಾಳೆ ಶುರು ಹೋಗ್ಬಿಡ್ತು. ನಂಜನಗೂಡು ಬಿದ್ದೋಯ್ತು, ಪಚ್ಚಬಾಳೆ ಶುರು ಆಯಿತು. ಆದರೆ ನಿಮಗೆ ಬಾಳೆಹಣ್ಣು ತಿನ್ನೋದರಲ್ಲಿ ಒಂದು ರಸಿಕತೆ ಇದೆ ಅಂತಂದರೆ ನಂಜನಗೂಡು ರಸಬಾಳೆನೇ ತಿನ್ನಬೇಕು. ನಾವು ಉಪಯೋಗಿಸದೆ ಬಿಟ್ಟರೆ ಹೊರಟೋಗ್ಬಿಡುತ್ತೆ ಅದು. ಹಾಗೆ ಕಾವ್ಯನೂ ಅಷ್ಟೇ. ಕಾವ್ಯ ಅಂತಂದರೆ ನಿಜವಾದ ಕಾವ್ಯ, ಅದರೊಳಗೆ ರಸ, ಧ್ವನಿ, ಔಚಿತ್ಯ ಮತ್ತು ಗಹನವಾದ ವಿಚಾರ ಇದ್ರೇ ಒಳ್ಳೆ ಕಾವ್ಯ ಅಂತ ಅನ್ನಿಸ್ಕೊಳ್ಳೋದು. ಅದು ಹೋಗಿಬಿಡ್ತು. ಆಮೇಲೆ ಸಿನಿಮಾ ಹಾಡುಗಳೇ ಕಾವ್ಯ ಅನ್ನೋವಂಥ ಇದು ಪರಿಸ್ಥಿತಿ ನಮ್ಮಲ್ಲಿ ಬಂತು. ಇದೆ ನಮ್ಮ
ಸಂಸ್ಕೃತಿ ಉಳಿಸ್ಕೋಬೇಕು ಅಂತಂದರೆ ಆ ಹಿಂದಿದ್ದನ್ನೇ ನಾವು ರಿಪೀಟ್ ಮಾಡಬೇಕು ಅಂತಂದರೆ ಆ ಹಿಂದಿದ್ದರೊಳಗೆ ಯಾವ ಮಟ್ಟದ ಕಾವ್ಯ ಲಕ್ಷಣಗಳಿವೆ ಆ ಲಕ್ಷಣಗಳಿರುವಂಥ ಕಾವ್ಯವನ್ನು ನಾವು ಸೃಷ್ಟಿ ಮಾಡಬೇಕು. ಅದು ಕಾವ್ಯ ಆಗ್ಬೋದು, ಇದು ಕಾದಂಬರಿ ಆಗ್ಬೋದು, ಸಣ್ಣಕಥೆ ಆಗ್ಬೋದು, ಯಾವುದೇ ಆಗ್ಬೋದು. ಈ ಗುಣಗಳು ರಸ, ಧ್ವನಿ, ಔಚಿತ್ಯ ಇದೆಯೇ ಅದರೊಳಗೆ, ಇಲ್ಲ ಬರೀ ಒಂದು ಎಂಟರ್ಟೈನ್ಮೆಂಟು ಇದೆಯೇ ಅದರೊಳಗೆ. ಈಗ ಸಿನಿಮಾದವರಂತೂ ಅವರು ಓಪನ್ ಆಗಿ ಡಿಕ್ಲೇರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾವು ಎಂಟರ್ಟೈನರ್ಸು, ನಮ್ಮಿಂದ ನೀವು ಇನ್ನೇನೋ ಮಾಡಬೇಡಿ. ಯಾಕೆ ಅಂತಂದರೆ ಈ ಆರ್ಟ್ ಫಿಲಮ್ ಅಂತ ಬಂತಲ್ಲ, ಇದ್ರೊಳಗೆ ಆರ್ಟ್ ಫಿಲಮ್ ಚೆನ್ನಾಗಿ ಇದು ದಾರಿ ಒಳಗೇನೆ ಆಯಿತು. ಆಮೇಲೆ ಅವರು ಅದನ್ನು ಬೆಳೆಯೋಕ್ಕೆ ಬಿಡಲಿಲ್ಲ. ಆರ್ಟ್ ಫಿಲಮ್ಮು ಯಾರು ಮಾಡಿದ್ರು ಅವ್ರಿಗೆ ಥಿಯೇಟ್ರನ್ನೂ ಕೊಡೋಲ್ಲ, ಏನೂ ಮಾಡಲ್ಲ, ಅದು ಅವ್ರು ಬೆಳೆಯೋಕ್ಕೆ ಬಿಡೋದಿಲ್ಲ ಅಷ್ಟೊಂದು. ಆಮೇಲೆ ನೀವೇನು ಮಾಡ್ತಿದ್ದೀರಿ ಅಂದರೆ ನಾವು ಎಂಟರ್ಟೈನರ್ಸು ಅಂತಲೇ ಹೇಳ್ಬಿಟ್ರು. ಅವ್ರಿಗೇನು ಮುಚ್ಚುಮರೆ ಏನಿಲ್ಲ ಅವ್ರಿಗೆ. ಆ ಥರದೊಳಗೆ ಈ ಕಾವ್ಯದಲ್ಲೂ ಕೂಡ ಸಾಹಿತ್ಯದಲ್ಲೂ ಕೂಡ ಇವಾಗ ಏನೇನೋ ಒಂದು ಇದರಲ್ಲಿ ಬಂದಿದೆ. ನೀವು ಸಾಹಿತ್ಯ ಯಾಕೆ ಬರೆಯುತ್ತೀರಾ, ಯಾಕೆ ಬರೀಬೇಕು ಅಂದರೆ ನಾವು ಪ್ರಪಂಚ ಉದ್ಧಾರ ಮಾಡೋಕ್ಕೆ, ಪ್ರಪಂಚದಲ್ಲಿ ಸಮಾಜದಲ್ಲಿರುವಂಥ ಅನ್ಯಾಯಗಳನ್ನು ಹೊಡೆದು ಓಡಿಸಲು ನಾವು ಕಾವ್ಯ ಬರೀತೀವಿ. ಈ ಥರದ್ದು ಏನೇನೋ ಹೇಳ್ತಿರ್ತಾರೆ ಅವರು, ಸಿದ್ಧಾಂತಗಳನ್ನು ಹೇಳ್ತಾರೆ. ಇವರಿಗೆಲ್ಲ ನೀವು ಕಾವ್ಯ ಬರೆಯೋದ್ರಿಂದ ಅಥವಾ ಸಾಹಿತ್ಯ ಬರೆಯೋದ್ರಿಂದ ಸಮಾಜ ಖಂಡಿತವಾಗಿ ಉದ್ಧಾರ ಆಗಲ್ಲ. ಸಮಾಜ ಉದ್ಧಾರವಾಗಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಕ್ರಮಗಳು ಇರ್ತವೆ. ಏನು ವಿದ್ಯಾಭ್ಯಾಸ ಮಾಡಬೇಕು, ಎಲ್ರಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು. ಆಮೇಲೆ ಎಲ್ರಿಗೂ ಅನ್ನ ಬಟ್ಟೆ ಸಿಗಬೇಕು ಅಂತಂದರೆ ನಮ್ಮಲ್ಲಿ ತುಂಬ ಕೈಗಾರಿಕೆಗಳು ಬರಬೇಕು. ಕೈಗಾರಿಕೆಗಳು ಸರಿಯಾಗಿ ಬಂತು ಅಂತಂದರೆ ಗ್ಯಾಪ್ ಸಿಕ್ಕುತ್ತೆ. ಬರೀ ವ್ಯವಸಾಯ ಕೃಷಿ, ವ್ಯವಸಾಯದ ಕೃಷಿಯಲ್ಲಿ ಎಷ್ಟು ಜನಕ್ಕೆ ಒಂದು ಮಿತಿಯಲ್ಲಿಗೆ ಜನಸಂಖ್ಯೆ ಇದ್ದಾಗ ಕೃಷಿ ಸರಿಯಾಗಿತ್ತು. ನಮ್ಮಲ್ಲಿ ಸಿಕ್ಕಾಪಟ್ಟೆ ಏರ್ಬಿಟ್ಟಿದೆ. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಭಾರತದ ಆದರೆ ಇವಾಗ ಪಾಕಿಸ್ತಾನ ಆಗಿದೆಯಲ್ಲ, ಆದ್ರೂ ಸೇರಿ ನಮ್ಮದು 30 ಕೋಟಿ. ಈಗ ಎಷ್ಟೊಂದು ಪಾಕಿಸ್ತಾನ, ಬಾಂಗ್ಲಾದೇಶ ಅದೆಲ್ಲ ಹೋಗಿ ಉಳಿದ ಇದರೊಳಗೆ ಜನಸಂಖ್ಯೆನೇ ತಡೆಯೋಕ್ಕಾಗುತ್ತೆ ಆಗ್ತಾ ಇಲ್ಲ. ಇದು ನಮ್ಮಲ್ಲಿರೋ ಬಡತನಕ್ಕೆ ಈ ಜನಸಂಖ್ಯೆನೇ ಬಹಳ. ಅವಾಗ ಏನು ಮಾಡಬೇಕು, ಎಲ್ಲರಿಗೂ ಜಾಸ್ತಿ ಕೊಡ್ತಾರೆ. ಇದು ನಾವು ಕೈಗಾರಿಕೆ ಬರಲೇಬೇಕು. ಎಲ್ಲ ಯಾಕೆ ಬೆಂಗಳೂರಿಗೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಕೈಗಾರಿಕೆ ಸೆಂಟರ್ ಆಗೋಗ್ಬಿಟ್ಟಿದೆ. ಅದು ಬಾಕಿ ಕಡೆಯಲ್ಲಿ ಕೈಗಾರಿಕೆ ಇಲ್ಲ. ಅದಕ್ಕೆ ಬಾಕಿ ಕಡೆ ಎಲ್ಲ ಬಡತನ ಇದೆಲ್ಲ. ಬರೀ ಅಗ್ರಿಕಲ್ಚರಲ್ಲೇನು ಅದು ಎಲ್ರಿಗೂ ಕೊಡೋಕ್ಕಾಗಲ್ಲ. ಅಗ್ರಿಕಲ್ಚರ್ ಈ ಥರದಲ್ಲಿ ಈಗಾದರೂ ಉದ್ಧಾರವಾಗುತ್ತೆ ಹೊರತು ಕಾವ್ಯ ಬರೆದ್ರೆ ಏನು ಉದ್ಧಾರ ಆಗುತ್ತೆ? ನೀವು ದೇಶದ ಬಡತನದ ಬಗ್ಗೆ ಕಾದಂಬರಿ ಬರೀರಿ ಅಂತಂದರೆ, ನಾನು ಗೃಹಭಂಗ ಬರೆದಿದ್ದೇನೆ. ಅದು ನಮ್ಮ ಬಡತನ ಮತ್ತು ವಿದ್ಯೆ ಹಿಂದೆ ಇರುವಂಥ ಜೀವನ ಅಷ್ಟೇ ಅದರಲ್ಲಿ ಇರೋದು. ಆ ಗೃಹಭಂಗ ಓದಿ ಎಲ್ಲ ಏನೋ ಬಡತನ ಕಳ್ಕೊಂಡಿರ್ತಾರೆ, ಏನೂ ಇಲ್ಲ ಅದರಲ್ಲಿ. ನೀವು ಯಾಕೆ ಗೃಹಭಂಗ ಓದ್ತೀರಾ ಅಂತ ಅಂದರೆ, ನೀವು ಅಲ್ಲೇ ಕಂಡಿರುವಂಥ ಜೀವನವನ್ನು, ಆ ಗೃಹಭಂಗದಲ್ಲಿ ಬರುವಂಥ ಪಾತ್ರಗಳಿಗೆಲ್ಲ ನೀವು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದರೆ ಅಂಥ ಪಾತ್ರ ನಿಮ್ಮೂರಲ್ಲೂ ಇದೆ. ನಿಮ್ಗೆ ಅದಕ್ಕೆ ಅನ್ನೋದಲ್ಲ, ನಮ್ಮೂರಲ್ಲೇ ಹೀಗಿದೆ ಇತ್ತು ಅಂಥವ್ರು ಕೆಲವರಾರು ಇದ್ದಾರೆ ಅಂತ ಅನ್ನುವಾಗ ನಿಮ್ಗೊಂದು ಐಡೆಂಟಿಫಿಕೇಶನ್ ಬರುತ್ತೆ. ಅದು ಸಾಹಿತ್ಯವಾಗಿ ನೀವು ಅದನ್ನೇ, ಅದರಲ್ಲಿ ರಸ ಇದೆ, ನೀವು ಅದನ್ನು ಎಂಜಾಯ್ ಮಾಡ್ತೀರ ಅಷ್ಟೇ. ಬಡತನ ಹೋಗ್ಲಾಡ್ಸೋಕ್ಕೆ ಗೃಹಭಂಗ ಕೈಲಾಗುತ್ತಾ? ಈಗ ವರದಕ್ಷಿಣೆ ಪ್ರಾಬ್ಲಮ್ ಇದೆ. ಬಹಳ ಹಿಂದೆ ಕೈಲಾಸಂ ನಾಟಕ ಬರೆದ್ರು, ತಾಳಿ ಕಟ್ಟು ಕೂಲಿನೇ ಅಂತ ಬರೆದ್ರು ಅವರು. ಅದರಿಂದ ಏನಾದ್ರು ವರದಕ್ಷಿಣೆ ಪ್ರಾಬ್ಲಮ್ ಏನಾದ್ರು ಹೋಯ್ತಾ? ಇಲ್ಲ, ಹೋಗಲಿಲ್ಲ. ಅದಕ್ಕೆ ಸಾಮಾಜಿಕವಾಗಿ ಎಷ್ಟು ಅಂಶಗಳು ಇರ್ತವೆ. ಹೆಂಗಸರಿಗೂ ಕೂಡ ಇದು ಹೇಗೆ ಬಂತು ಅಂತ ಅಂದರೆ, ಬಹಳ ಹಿಂದೆ ನಮ್ಮ
ಅಜ್ಜಿ ಮುತ್ತಜ್ಜಿ ಕಾಲದಲ್ಲಿ ಹೆಂಗಸು ಎಕನಾಮಿಕಲಿ ಪ್ರೊಡಕ್ಟಿವ್ ಆಗಿತ್ತು. ಗಂಡ ಬೆಳಿಗ್ಗೆ ಎದ್ದು ಆರು ಉಳೋದಕ್ಕೆ ಎತ್ತು ನೇಗ್ಲು ತಗೊಂಡು ಹೊಲಕ್ಕೆ ಹೋಗೋನು. ಅವನು ನಸುಕಿನೊಳಗೆ ಹೋಗೋನು. 8 ಗಂಟೆ ಆಯಿತು ಅಂತಂದರೆ ಅವನಿಗೆ ಹಸಿವಾಗೋದು. ಅವಾಗ ಅಷ್ಟೊತ್ತಿಗೆ ಹೆಂಡತಿ ರೊಟ್ಟಿ ತಗೊಂಡು ಬರೋಳು. ರೊಟ್ಟಿ ತಗೊಂಡು ಬಂದು ಇವನಿಗೆ ರೊಟ್ಟಿ ಕೊಟ್ಟು ಇವನು ರೊಟ್ಟಿ ತಿನ್ನೋ ಸಂದರ್ಭದೊಳಗೆ ಅವಳು ಹಾಗೇನೆ ಅಲ್ಲಿ ಹೊಲದೊಳಗೋ ಬೇಲಿಲೋ ಇದ್ದಂಥ ಸೊಪ್ಪು ಇದು ಎಲ್ಲನೂ ಅದನ್ನು ತಗೊಳ್ಳು. ಯಾಕಂದ್ರೆ ಅವತ್ತೇನು ತರಕಾರಿ ಆಗಬೇಕಾಗಿತ್ತು. ಸರಿ, ಆಮೇಲೆ ಇವನು ರೊಟ್ಟಿ ತಿಂದಾದ್ಮೇಲೆ ಇವನು ಕುಡಿದ ನೀರು ಆ ಚಂಪು ಎಲ್ಲನೂ ತಗೊಂಡು ಇವಳು ಮನೆಗೆ ಹೋಗೋದು. 11:30 ಗಂಟೆ ಒಳಗೆ ಇವನು ಮುಗಿಸ್ಬಿಟ್ಟು ನಿಲ್ಲಿಸಿ ಮನೆಗೆ ಕರ್ಕೊಂಡು ಹೋಗಿ ಆ ಎತ್ತುಗಳಿಗೂ ಹುಲ್ಲು ನೀರು ಅದನ್ನೆಲ್ಲ ಕೊಟ್ಕೊಂಡು ಇವನು ಒಂದು ಸ್ವಲ್ಪ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಂಡು 3 ಗಂಟೆಗೆ ಮತ್ತೆ ಹೋಗೋರು. ಮನೆ ಕೆಲಸನೆಲ್ಲನೂ ಮಾಡ್ತಾ ಇದ್ರವಳು ಹೆಂಗಸನೇ. ಹೆಂಗಸಿಗೆ ಇಲ್ಲದೆ ಹೋದು ಅವನಿಗೆ ಅಗ್ರಿಕಲ್ಚರ್ ಜೀವನ ಮಾಡೋಕ್ಕೆ ಆಗಲ್ಲ. ಅಂತಂದ್ರೆ ಏನು ಅಂತಂದರೆ ಆ ಎಕಾನಮಿಗೆ ಹೆಂಗಸ್ ಬೇಕೇ ಬೇಕಾಗಿತ್ತು. ಅದಕ್ಕೆ ಯಾರು ಸರಿಯಾದ ಕೆಲಸನ ಮಾಡಿಸಿ, ಯಾರ ಮನೆ ಹುಡುಗಿ ಸರಿಯಾಗಿ ಕೆಲಸ ಮಾಡ್ತಾಳೆ ಅಂಥವ್ರನ್ನ ಹುಡುಗಿ ತಗೊಬರೋದು. ಎಕನಾಮಿಕಲಿ ಶಿ ವಾಸ್ ಪ್ರೊಡಕ್ಟಿವ್. ಆಮೇಲೆ ಏನಾಯಿತು ಅಂತಂದರೆ ಈ ಸರ್ಕಾರಿ ಚಾಕರಿಗಳು ಬರೋಕ್ಕೆ ಶುರುವಾಯ್ತಲ್ಲ, ಅವಾಗ ಸರ್ಕಾರ ಒಂದು ಇದನ್ನು ಕೊಡೋಕ್ಕೆ ಶುರು ಮಾಡ್ತು. ಏನೋ ಅಂದರೆ ಇಷ್ಟು ಅಂತ ಫಿಕ್ಸ್ಡ್ ಸ್ಯಾಲ್ರಿ ಕೊಡೋದಕ್ಕೆ ಶುರು ಮಾಡ್ತು. ಆ ಸ್ಯಾಲ್ರಿ ಕೊಟ್ಟು ಇವಳು ಮಗಳು ಅವನು ಜಾಬ್ನೊಳಗೆ ಇರ್ತಾನೆ, ಅವನ ಮನೆಗೆ ಕಳಿಸಿದ್ರೆ ಅವ್ರಿಗೆ ಕೆಲಸ ಇರಲ್ಲ. ಹೆಣ್ಣೋ ಗಂಡ ಹೆಂಡತಿ ಅವ್ರಿಗೆ ಎಷ್ಟೋ ಅಷ್ಟು ಅಡುಗೆ ಮಾಡೋದು ಅಷ್ಟೇ ಹೊತ್ತು. ನಮ್ಮ ಮಗಳು ಸುಖವಾಗಿರ್ತಾಳೆ, ಸಗಣಿ ಎತ್ತೋದು, ಇದು ಪಶುಗೆ ಹಾಲು ಕರೆಯೋದು ಇವೆಲ್ಲ ಏನೂ ಇಲ್ಲ ಅಂತ ಅವನಿಗೆ ಹೆಣ್ಣು ಕೊಡೋದಕ್ಕೆ ಶುರುವಾಯಿತು. ಅವನಿಗೆ ಮದುವೆಗಳಿಗೆ ಪ್ರಿಫರೆನ್ಸು ಅಂಥವರಿಗೆ ಶುರುವಾಗುತ್ತೆ. ಅದು ಶುರುವಾದ ಮೇಲೆ ಏನಾಯಿತು ಅಂತಂದರೆ ಅವನು ಯೋಚನೆ ಮಾಡ್ದ, ಇದಕ್ಕೆಲ್ಲ ನಾನು ಬೇರೆಯವ್ರಿಗಿಂತ ಸುಪೀರಿಯರು, ಅದಕ್ಕೆ ನನ್ನೇ ಹುಡುಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇವನೇವಾಗ ಡಿಮಾಂಡ್ ಆ್ಯಂಡ್ ಸಪ್ಲೈ ಎಕನಾಮಿಕ್ಸ್ನಲ್ಲಿ ಬರುತ್ತಲ್ಲ ಅದರೊಳಗೆ ಅವನು ನೀನೇ ಇದು ನಾನು ನಿಮ್ಮ ಮನೆ ಹೆಣ್ಣೆ ಯಾಕೆ ತಂದ್ಕೋಬೇಕು, ನಾನು ಇನ್ನೊಂದು ಕಡೆ ಸಿಕ್ಕೋತೆ ಹಾಗೆ ಅಂತ ಅಂತವ್ರಿಗೆ ಕೆಲಸ ಇಲ್ಲ. ನಾನು ನಿಮಗೆ ಸೈಕಲ್ ತೆಕ್ಕೊಡ್ತೀನಿ, ರೆಸ್ಟ್ ವಾಚ್ ಕೊಡ್ತೀನಿ, ಇವೆಲ್ಲ ನಮ್ಗೆ ಕೊಡೋಕ್ಕೆ ಶುರುವಾಯಿತು. ಆಮೇಲೆ ಗ್ರ್ಯಾಜುಯಲ್ ಆಗಿ ಅದು ಹಣದ ಇದರಲ್ಲೂ ಬಂತು. ಅದು ವರದಕ್ಷಿಣೆ. ಅಂತಂದರೆ ಯಾವಾಗ ಹೆಂಗಸು ಎಕನಾಮಿಕಲಿ ಅನ್ಪ್ರೊಡಕ್ಟಿವ್ ಆಗ್ತಾಳೋ ಆಗ ಶುರುವಾದದ್ದು ಈ ವರದಕ್ಷಿಣೆ. ನಮ್ಮ ಮೊದಲು ವರದಕ್ಷಿಣೆ ಅನ್ನೋದು ಇರಲಿಲ್ಲ. ವಾಸ್ತವವಾಗಿ ವರದಕ್ಷಿಣೆ ಅಂತ ಅನ್ನೋದ್ರ ಅರ್ಥ ಹೇಗೆ ಬಂತು ಅಂತಂದರೆ ಅದು ಬ್ರಾಹ್ಮಣರಲ್ಲಿ ಶುರುವಾದದ್ದು. ನೀವು ಒಬ್ಬ ಬ್ರಾಹ್ಮಣನಿಗೆ ಏನೇ ಕೊಡಿ, ಒಂದು ತೆಂಗಿನಕಾಯಿ ಕೊಟ್ಟರೆ ಅದ್ರ ಜೊತೆ ಒಳಗೊಂದು ನಾಣ್ಯ ಇಟ್ಟು ಕೊಡಬೇಕು. ಅದು ಆ ನಾಣ್ಯ ಹಳೆ ಕಾಲದ 3 ಕಾಸಿಂದ ಇರ್ಬೋದು, ಬರೀ ತೆಂಗಿನಕಾಯಿ ಕೊಡೋಲ್ಲ. ಇದು ಮೊದಲಿಂದಲೂ ಬಂತು, ಅದು ಬಂತು. ಆವಾಗ ಬ್ರಾಹ್ಮಣನಿಗೆ ಕನ್ಯೆ ಕೊಡಬೇಕಾದ್ರೆ ಅದಕ್ಕೂ ಒಂದು ದಕ್ಷಿಣೆ ಇಡೋರು. ಅದೇನು ಅಂತಂದರೆ ಹುಡುಗಿ ಕೈಗೆ ಒಂದು ನಾಣ್ಯ ಇಟ್ಟು ಹೀಗಿಟ್ಕೊಂಡು ಬ್ರಾಹ್ಮಣನಿಗೆ ಕೈಗೆ ಕೊಡೋರು ಅಷ್ಟೇ. ಅದೇ ವರದಕ್ಷಿಣೆ ಅಂತ ಅಂದರೆ ಏನೋ ಆ ಶಾಸ್ತ್ರನ ಇಲ್ಲಿಗೂ ಅಪ್ಲೈ ಮಾಡಿಕೊಂಡು ಬಂದರು ಅಷ್ಟೇ. ಕೆಲವು ಇದನ್ನು ಏನು ಮಾಡಿದ್ರು ಅಂದರೆ ಶುದ್ಧ ಲೋಹ ಇದೆಯಲ್ಲ, ಈಗ ಹಳೆ ಕಾಲದ 3 ಕಾಸು ಇರ್ತಾರೆ, ಅದು ಶುದ್ಧ ಲೋಹ. ಅದೇ ಯಾವುದೋ ತಾಮ್ರ ಇದ್ರೊಳಗೆ ಮಾಡಿರ್ತಾರೆ ಅಷ್ಟೇ. ಅದನ್ನು ಇಡಬಾರ್ದು, ಉತ್ತಮವಾದ ಲೋಹ ಇಡಬೇಕು. ಬೆಳ್ಳಿ ನಾಣ್ಯ, ದುಡ್ಡಿರೋರು ಚಿನ್ನದ ನಾಣ್ಯ ಇಟ್ಟು ಕೊಡಬೇಕು ಅಷ್ಟೇ ವರದಕ್ಷಿಣೆ ಅನ್ನೋದ್ರ ಅರ್ಥ ಇದ್ದದ್ದು. ಆಮೇಲೆ ಕೊನೆಗೆ ಇಲ್ಲಿಗೆ ಅಪ್ಲೈ ಮಾಡಿದ್ರು ಅದನ್ನು. ಯಾವುದನ್ನ ನೌಕರಿ ಇರೋನಿಗೆ ಹೆಣ್ಣು ಕೊಡ್ತೀವಿ ನಾವು ಅಂತ ಅಂದ್ಕೊಂಡು ಮಾಡೋದು. ಇದು ಕ್ಯಾಲ್ಕುಲೇಷನ್ ಎಲ್ಲಿಗೆ ಬಂತು ಅಂದರೆ, ಒಂದು ಉದಾಹರಣೆ ನೋಡಿ. ಅಣ್ಣ ತಮ್ಮಂದ್ರೆ ಇಬ್ಬರು ಇರ್ತಾರೆ, ಇಬ್ಬರೂ ಒಳ್ಳೆ ಆರೋಗ್ಯವಂತರಾಗಿ ಒಂದೇ ಥರ ಹ್ಯಾಂಡ್ಸಮ್ ಆಗಿ ಇರ್ತಾರೆ. ಇಬ್ಬರೂ ಯಾವುದೋ
ತಾಲೂಕು ಆಫೀಸಲ್ಲಿ ಗುಮಾಸ್ತರಾಗಿರ್ತಾರೆ. ಇಬ್ಬರೂ IAS ಪರೀಕ್ಷೆ ಕೂತ್ಕೊಳ್ತಾರೆ. ಒಬ್ಬ IAS ಪಾಸ್ ಮಾಡ್ತಾನೆ, ಇನ್ನೊಬ್ಬ ಇದರಲ್ಲೇ ಇಟ್ಬಿಡ್ತಾನೆ. ಎಲ್ಲಿ ಗುಮಾಸ್ತಾಗೆ ಇರ್ತಾನೆ. ಅವಾಗ ಹೆಣ್ಣು ಕೊಡಕ್ ಬರುವಂಥ ರಶ್ ಇರುತ್ತಲ್ಲ, ಯಾರಿಗೆ ಕೊಡಕ್ ಹೋಗ್ತಾರೆ? IAS ನವನಿಗೆ ಕೊಡ್ಬೇಕು. ಯಾಕೆ IASಗೆ ಕೊಡ್ಬೇಕು? ಇವನಿಗೆ ಯಾಕೆ ಕೊಡಬಾರ್ದು ಹಾಗೆ ಅಂತಂದ್ರೆ ಅದ್ರೊಳಗೆ ಏನಿರುತ್ತೆ, ಅವನು IAS ಆಗಿರೋನು ದೊಡ್ಡ ಸಂಬಳ, ಮನೆಗೆ ಬಂಗ್ಲೆ ಕೊಡ್ತಾರೆ ಗೌರ್ಮೆಂಟ್ನವರು, ಆಮೇಲೆ ಇದನ್ನ ಕೊಡ್ತಾರೆ, ಮನೆಗೆಲ್ಲ ಆಳುಗಳನ್ನೆಲ್ಲ ಕೊಟ್ಟಿರ್ತಾರೆ, ಅವನಿಗೆ ಬೇಕಾದಷ್ಟು ಮೇಲ್ ಸಂಪಾದನೆ ಇರುತ್ತೆ. ಅವನ ಅಕಸ್ಮಾತ್ ಸತ್ತ ಅಂತ ಅಂದ್ರೆ ನಮ್ಮ ಹುಡುಗಿಗೆ ಇದು ಸಿಕ್ಕುತ್ತೆ, ಏನು ಪೆನ್ಷನ್, ದೊಡ್ಡ ಪೆನ್ಷನ್, ಇದು ಎಲ್ಲಾನು ಸಿಕ್ಕುತ್ತೆ. ಆದ್ರಿಂದ ನಾವು ಅವನಿಗೆ ಹೆಣ್ಣು ಕೊಡೋದು ಅಂತ ಕಾಂಪಿಟಿಷನ್ ಎಲ್ಲ ಶುರುವಾಗುತ್ತೆ. ಅವಾಗ ಸುಮ್ಮನೆ ಅವನ ಯಾಕೆ ತಂದ್ಕೊತಾನೆ? ಇದಕ್ಕೆಲ್ಲ ರೂಪ ನೋಡಿ ತಂದ್ಕೊಳ್ಳೋದು ಅಂದ್ರೆ ಎಷ್ಟು ಜನ ರೂಪಸ್ಥಿಯಾರಾದಂಥ ಹೆಣ್ಮಕ್ಳು ಇರ್ತಾರೆ, ಎಲ್ಲರೂ ಏನು ರೂಪಸ್ಥಿಯಾಗಿರೋದಿಲ್ಲ. ಸೊ ತುಂಬಾ ರೂಪಸ್ಥಿಯಾಗಿತ್ತು ಅಂತಂದ್ರೆ ಇದೆಲ್ಲ ಸಾಮಾನು, ಇದೆಲ್ಲ ಕಾರೋಗಿರೋ ಅವನೇನು ಕೊಡೋದು ಬೇಡ, ತಂದ್ಕೊಂಡ್ಬಿಡ್ಬೋದು ಅಂತ ಅನ್ಬೋದು. ಆದರೆ ಆ ಕ್ರೈಟೀರಿಯನ್ನು ಎಲ್ಲ ಕಡೆನೂ ನಡೆಯೋದಿಲ್ಲ. ಮತ್ತೆ ಏನು ಮಾಡಬೇಕು ಅಂತ ಅಂದರೆ ಇದನ್ನೆಲ್ಲ ಕೊಡ್ತಾರೆ. ನಮಗೆ ಸೈಟ್ ತೆಕ್ಕೊಡಿ, ಕಾರ್ ತೆಕ್ಕೊಡಿ, ನಮ್ಗೆ ಅದು ಕೊಡಿ, ಇದು ಕೊಡಿ ಅಂತೆಲ್ಲ ಮಾಡ್ತಾರೆ. ವರದಕ್ಷಿಣೆ ಹೇಗೆ ಬಂತು? ಇವನಿಗೆ ಯಾಕೆ ಹೆಣ್ಣು ಕೊಡೋದಿಲ್ಲ? ಇದ್ರೊಳಗೆಲ್ಲ ಎಲ್ಲೂ ಸಿಗದೆ ಹೋದ್ರು ನೋಡೋಣ ಇವನ್ನ ಅಂತಾರೆ ಹೊರತು ಅವನಿಗೆ ಮೇಲ್ವಿದ್ಯಾರು ಹೆಣ್ಣು ಕೊಡೋಕೆ ಬರೋದೇ ಇಲ್ಲ. ಅಂದರೆ ಈ ನಮ್ಮಲ್ಲೇನೋ ಒಂದು ಮಾತು ಹೇಳ್ತೀವಿ ಅಂತ ಅಂದರೆ ಅವನೆಂಥ ಅಯೋಗ್ಯ, ಅವನು ಹುಡುಗಿನ ಮದುವೆ ಮಾಡ್ಕೊತಾನೋ ಹಣ ಮದುವೆ ಮಾಡ್ಕೊತಾನೋ ಅಂತ ನಮ್ಮ ಇದರ ಮಾತು ಹೇಳ್ತೀವಿ ನಾವು. ಯಾತ್ರೊಳಗೆ ಒಂದು ಉದ್ವೇಗದ ಮಾತನ್ನು ಹೇಳ್ತೀವಿ. ಅದೇ ಮಾತನ್ನು ಹೆಣ್ಣವ್ರಿಗೂ ಹೇಳ್ಬೋದಲ್ವಲ್ಲ? ಅವರು ಹುಡುಗನ್ ನೋಡಿ ಕೊಡ್ತಾ ಇದ್ದಾರೋ, ಅವನ ಹಣ ನೋಡಿ ಕೊಡ್ತಾ ಇದ್ದಾರೋ? ಅದರಿಂದ ಈ ವರದಕ್ಷಿಣೆಯಲ್ಲಿ ಬರೀ ಗಂಡನವ್ರದ್ದೇ ತಪ್ಪು ಅಂತ ಹೇಳಕ್ಕಲ್ಲ, ಹೆಣ್ಣವ್ರದ್ದು ಇರುತ್ತೆ. ಅವಾಗೇ ಆದರೆ ಹೇಳುವಾಗ ಏನಾಗುತ್ತೆ ಅಂತಂದರೆ, ಹೆಣ್ಣವ್ರಿಗೆ ಎಲ್ರಿಗೂ ಕೊಡುವಂಥ ಶಕ್ತಿ ಇಲ್ಲದೆ ಇರುವಾಗ ಈ ಥರದ ಉದ್ವೇಗದ ಮಾತುಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗೇನಾಗಿದೆ ಅಂತಂದರೆ ವರದಕ್ಷಿಣೆ ಅಂತ ಅನ್ನೋದು ಇದರಲ್ಲಿ ಇಲ್ಲ, ಏನೋ ಬಹಳ ನಿಂತೋಗಿದೆ. ಆದರೆ ನೀವು ಸರಿಯಾಗಿ ಮದುವೆ ಮಾಡಿಕೊಡ್ಬೇಕು ಅಂತ ಶುರುವಾಗಿದೆ. ಇದರೊಳಗೆಲ್ಲ ಸರಿಯಾಗಿ ಮದುವೆ ಮಾಡ್ಕೊಡ್ಬೇಕು, ವರದಕ್ಷಿಣೆಗಿಂತ ಇನ್ನೂ ಜಾಸ್ತಿ. ಇದು ಮೊದಲೆಲ್ಲ ಚಿತ್ರದಲ್ಲಿ ಆಗ್ತಾ ಇತ್ತು, ಈಗ ಕನ್ವೆನ್ಷನಲ್ಲಿ ಬರಬೇಕು. ನಮ್ಮ ಕಡೆ ತುಂಬ ಜನ ಬರ್ತಾರೆ, ಒಂದು ಸ್ವೀಟಲ್ಲಿ ನಡೆಯೋದಿಲ್ಲ, 3 ಸ್ವೀಟ್ ಮಾಡಿ ಈ ಥರದೊಳಗೆಲ್ಲ ಶುರು ಹೋಗಿದೆ. ಆದರೆ ಇನ್ನು ಕೆಲವರು ಇದರೊಳಗೆಲ್ಲ ಮದುವೆ ಖರ್ಚು ಇಬ್ಬರೂ ವಹಿಸ್ಕೊಳ್ಳುವಂಥ ಹಂಚ್ಕೊಳ್ಳುವಂಥದ್ದು ಕೆಲವು ಕಡೆ ಬಂದಿದೆ. ಸೊ ಇದರ ಎಕನಾಮಿಕ್ಸನ್ನು ನಾವು ನೋಡಬೇಕೇ ಹೊರತು ಹುಡುಗಿ ಇವಾಗೆಲ್ಲ ಏನಂತಂದ್ರೆ ಹುಡುಗಿ ಕೆಲಸದಲ್ಲಿ ಇದ್ದೇ ಹೋದ ಯಾರು ಮದುವೆ ಮಾಡ್ಕೊಳ್ಳಲ್ಲ. ಯಾಕೆ? ಆ ಹಿಂದಿನ ಅಗ್ರಿಕಲ್ಚರಲ್ ಇತ್ತಲ್ಲ, ಎಕಾನಮಿಲಿ ಇತ್ತಲ್ಲ, ಆ ಹುಡುಗಿ ಎಷ್ಟು ಮನೆ ಕೆಲಸ ಮಾಡಬಲ್ಲಳು, ಮನೆ ಕೆಲಸಕ್ಕೆ ಎಷ್ಟು ಚೆನ್ನಾಗಿ ಕಲಿಸಿದ್ದಾರೆ, ಅವಳು ಎಷ್ಟು ದೃಢಕಾಯಿಗಳಾಗಿದ್ದಾಳೆ. ಇದು ಮನೆ ಎಲ್ಲ ಕೆಲಸ ಮಾಡೋದಕ್ಕೆ ಹಾಗೆ ಮನೆ ಅಂದ್ರೆ ಹೊಲದೂ ಮಾಡಬೇಕು, ಸಸಿ ಹಾಕೋದು, ಕಳೆ ಕೀಳೋದವೆಲ್ಲ ಹೆಂಗಸರೇ ಮಾಡ್ತಾ ಇದ್ರು. ಸೊ ಇದನ್ನೆಲ್ಲ ನೋಡಿ ಅವರು ತಂದ್ಕೊಡ್ತಾ ಇದ್ರು. ಅಂದ್ರೆ ಎಕನಾಮಿಕಲಿ ಪ್ರೊಡಕ್ಟಿವ್. ಈಗ ಆ ಎಕಾನಮಿ ಹೊರಟೋಯ್ತು, ಅಗ್ರಿಕಲ್ಚರ್ ಎಕಾನಮಿ ಹೊರಟೇ ಹೋಯ್ತು. ಇವಾಗ ಈಗ ಉಳಿದದ್ದೇನು ಅಂತಂದ್ರೆ ಅವಳು ಕೆಲಸದಲ್ಲಿರಬೇಕು. ಕೆಲಸದಲ್ಲಿರುವಂಥ ಹುಡುಗಿಗೆ ಈಗ ಗಡ್ಡೆ ಸಿಕ್ಕಲ್ಲ ಇದಕ್ಕೆಲ್ಲ ಅಂತ ಅಂದ್ರೆ ಅಗೇನ್ ಎಕನಾಮಿಕ್ ಇದು ಬರೋದು. ಆದರೆ ಈ ಅಭ್ಯಾಸ ಇದೆಯಲ್ಲ, ಒಂದು ಕೆಟ್ಟ ಅಭ್ಯಾಸ ಬಂದ್ರೆ ಬೇಗ ಹೋಗಲ್ಲ. ಈ ವರದಕ್ಷಿಣೆ ಅನ್ನೋದು ಒಂದು ಅಭ್ಯಾಸ ಮಧ್ಯಂತರದೊಳಗೆ ಒಂದು ಸುಮಾರು ಒಂದು 70-80 ವರ್ಷ ಅಥವಾ 100 ವರ್ಷದೊಳಗೆ ಬೆಳ್ಕೊಂಡು ವರದಕ್ಷಿಣೆ ಅಂತ ಅನ್ನೋದು. ಇವಾಗ ಹುಡುಗಿ ಕೆಲಸದಲ್ಲಿದ್ರೂ ಕೊಡಬೇಕು ಅನ್ನುವಂಥದ್ದು ಒಂದು ಮಧ್ಯಂತರದ ಸ್ಥಿತಿ ಇದೆ. ಇದು ಕ್ರಮೇಣ ಹೋಗುತ್ತೆ. ಇವಾಗ ಮದುವೆಗೆ ಎಲ್ಲ ಯಾಕೆ ಚಿತ್ರ ಮಾಡಬೇಕು, ಯಾಕೆ ಅಷ್ಟು ದುಡ್ಡು ಖರ್ಚು ಮಾಡಬೇಕು, ರಿಜಿಸ್ಟ್ರಾರ್ ಆಫೀಸ್ ಇರೋದು ಯಾಕೆ, ಈ ಥರದ್ದು ಎಲ್ಲ ಬರ್ತಾ ಇದೆ. ಸೊ ಇದು ನಾನೆಲ್ಲಿ ಏನು ಹೇಳ್ತೀನಿ ಅಂತ ಅಂದರೆ, ನೀವು ವರದಕ್ಷಿಣೆ ಕೂರ್ತು ಕಾದಂಬರಿ ಬರೆದು ನೀವು ಸಮಾಜ ಉದ್ಧಾರ ಮಾಡಬೇಕು, ಆ್ಯಕ್ಚುಲಿ ಸ್ಟುಪಿಡ್ ಅದು.
ಖಂಡಿತವಾಗಿ ಇದರಿಂದ ಏನೂ ಆಗಲ್ಲ. ಮತ್ತು ಸಾಹಿತ್ಯ ಏನು ಮಾಡಬೇಕು, ಅವನು ಸಮಾಜದ ಸಮಸ್ಯೆನೇ ಕುರಿತು ಮಾಡಬೇಕು ಅಂತ ಅಲ್ಲ. ಅವನು ಯಾವುದೇ ವಿಷಯನ ತಗೊಂಡ್ರು ಕೂಡ ಸರಿಯಾದ ರಸ ಸೃಷ್ಟಿಯಾಗುವ ಮಟ್ಟಕ್ಕೆ ಆ ಸಮಸ್ಯೆಯನ್ನು ತಗೊಂಡು ಹೋಗಿ ಮಾಡಬೇಕು. ಹೇಗೆ ಸಮಸ್ಯೆ ಬರುತ್ತೆ ಅನ್ನೋದು ಮುಖ್ಯವಾದ ಪ್ರಶ್ನೆ. ಈಗ ನನಗೆ ಎಷ್ಟೋ ಜನ ಪುಸ್ತಕ ತರ್ತಾರೆ, ಸರ್ ಆಟೋಗ್ರಾಫ್ ಹಾಕಿ, ಆಯ್ತಪ್ಪ ಆಟೋಗ್ರಾಫ್ ಹಾಕ್ತೀನಿ ಅಂತ ಪೆನ್ ಕೈಗೆ ತಗೊಂಡ್ರೆ, ಸರ್ ಏನಾದ್ರು ಬರೀರಿ ಅಲ್ಲಿ ಅಂತ. ಏನಂತ ಬರೀಬೇಕಪ್ಪ? ನಂಗೆ ನಿಜವಾಗ್ಲೂ ಏನಂತ ಬರೀಬೇಕು ಅನ್ನೋದು ಬರೆಯೋದಿಲ್ಲ ಇದರೊಳಗೆಲ್ಲ. ಬಾಕಿದೆಲ್ಲ ನಾವು ಎಲ್ಲೆಲ್ಲೋ ಏನೇನೋ ಓದಿರ್ತೀವಿ ಅದನ್ನು ಬರೀಬಹುದು ಅಷ್ಟೇ. ಮಂಕುತಿಮ್ಮನ ಕಗ್ಗದೊಳಗೆ 2 ಲೈನನ್ನು ಬರೀಬಹುದು ಆ ಥರದೊಳಗೆಲ್ಲ. ಆ ಮಂಕುತಿಮ್ಮನ ಕಗ್ಗ ಅವ್ರು ಬರೀಬೇಕಾದ್ರೆ ಅವ್ರು ಒಂದೊಂದು ಆಗ್ಲೇದು ಮೂಡ್ ಬಂದಾಗ ಅದು ಹುಟ್ಟದೆ ಹೊರತು ಸುಮ್ಮನೆ DVD-ಗೂ ಬರೆಯೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಮುಖ್ಯವಾದ್ದೇನು ಅಂತ ಅಂದ್ರೆ, ಯಾವುದಾದ್ರು ಒಂದು ಗಹನವಾದ ವಾಕ್ಯ ಅಥವಾ ಗಹನವಾದ ಒಂದು ವಿಷಯ ನಾವು ಏನಾದ್ರು ಬರೀಬೇಕಾದ್ರೆ ಅದು ಇದ್ದಕ್ಕಿದ್ದಾಗೆ ನಿಜ ಜೀವನದೊಳಗೆ ಅದು ಸೃಷ್ಟಿ ಮಾಡ್ಕೊಂಡು ಬರೆಯೋಕ್ಕಾಗಲ್ಲ. ಅದು ಇಮ್ಯಾಜಿನೇಷನ್ನಿಂದ ಎಲ್ಲಿ ಹುಟ್ಟುತ್ತೋ ಆವಾಗ ಇರುವಂಥ ಸ್ವಾತಂತ್ರ್ಯ ಎದುರುಗಡೆ ನಡೆದದ್ರೊಳಗೆ ನಮಗೆ ಸ್ವಾತಂತ್ರ್ಯನೇ ಇಲ್ಲ. ಈಗ ನಾವೊಂದು ರಿಯಲಿಸಮ್ ಅಂತ ಅನ್ನೋದನ್ನ ನಾವು ತಂದುಬಿಟ್ರೆ ಸಾಹಿತ್ಯದೊಳಗೆ, ನೀವು ಅದಕ್ಕೆ ಶರಣಾಗತರಾದ್ರಿ ಅಂತ ಅಂದ್ರೆ, ಎಲ್ಲೋ ಪಕ್ಕದ ಮನೇಲಿ ಹೀಗೆಲ್ಲ ನಡೀತು ಹಾಗೆ ಅಂತಂದ್ರೆ ಅದು ಹೇಗೆ ನಡೀತೋ ಹಾಗೆ ಬರಿಬೇಕು. ನಿಮ್ಮ ಸೃಷ್ಟಿ ಏನಾಗುತ್ತೆ ಅದರೊಳಗೆ? ಆಗಲ್ಲ. ಅದಕ್ಕೆ ಶುರುವಿನಿಂದಲೇ ಇಮ್ಯಾಜಿನೇಷನ್ ಅಂತ ಇಟ್ಕೊಂಡ್ರೆ ಪಾತ್ರಗಳನ್ನ ನಾವು ನಡೆಸ್ಬೋದು, ಸನ್ನಿವೇಶನ ಸೃಷ್ಟಿ ಮಾಡಬಹುದು. ಆ ಸನ್ನಿವೇಶನ ನಾವು ಸೃಷ್ಟಿ ಮಾಡಿದಾಗ ಆ ಪಾತ್ರಗಳ ಸಮಸ್ಯೆಯನ್ನ ಇನ್ನು ಆಳಕ್ಕೆ ತಗೊಂಡು ಹೋಗ್ಬೋದು. ನಿಜ ಜೀವನದಲ್ಲ ಆಳಕ್ಕೆ ತಗೊಂಡು ಹೋಗಕ್ಕಾಗಲ್ಲ. ಈಗ ನೀವು ಯಾರು ಇದನ್ನೇ ಹೇಳಿದ್ರಲ್ಲ, ಮಂಜಯ್ಯನ ಪಾತ್ರ ಸಾಕ್ಷಿ, ಅದು ಬರೀ ಮಂಜಯ್ಯನ ಇದಲ್ಲ. ಆ ಮಂಜಯ್ಯನ ಏನಾಯ್ತು ಮುಂದೆ, ಯಾಕೆ ಅವನು ಹೀಗಾದ, ಅದ್ರ ಬದಲು ಇನ್ನೊಂದು ಪಾತ್ರಗಳು 3 ಪಾತ್ರಗಳಿದೆ ಅದರೊಳಗೆಲ್ಲ. ಒಂದು ಮಂಜಯ್ಯನ ಕಾಮ ಇದೆಯಲ್ಲ, ಅದು ದೈಹಿಕ ಕಾಮ. ಇನ್ನೊಬ್ಬ ನಾಗಪ್ಪ ಅಂತ ಇದ್ದಾರಲ್ಲ, ಮಂಡಿ ನಾಗಪ್ಪ ಅಂತ ಅನ್ನೋದು ಅವನು ಅರ್ಥ ಕಾಮ ಅವನಲ್ಲಿರೋದು. ಆಮೇಲೆ ಇದು ನಾವು ನೇಣ ಹಾಕೊಂಡು ಸತ್ತೋಗ್ತಾನಲ್ಲ ಪರಮೇಶ್ವರಯ್ಯ, ಆ ಪರಮೇಶ್ವರಯ್ಯಂದು ಸತ್ಯಕಾಮ ಅದ್ರೊಳಗೆಲ್ಲನು. ಈ 3 ಪಾತ್ರಗಳು 3 ಇದು ಫಿಲಾಸಫಿಕಲ್ ಕಾನ್ಸೆಪ್ಟ್ಸ್. ಅದನ್ನ ತಗೊಂಡು ಈ ಥರದೊಳಗೆ ನಾವು ಮಾಡ್ಕೊಂಡು ಹೋದ್ರೆ ಮಂಜಯ್ಯನಿಗೆ ಆದದ್ದು ಒಂದು ಕಡೆಯಲ್ಲಿ ಸೋಲಾಗುತ್ತೆ. ಅಯ್ಯೋ ಮನೆಗೆ ಹೋಗಿರ್ತಾನಲ್ಲ, ಅವನ ಮನೇಲಿ ಇವನಿಗೆ ಸೋಲು ಆಗೋಗ್ಬಿಡುತ್ತೆ ಅವನಿಗೆ. ಆಮೇಲೆ ಲಕ್ಕು ಇವನಿಗೆ ಏನ್ ಶಿಕ್ಷೆ ಮಾಡಬೇಕು ಅದನ್ನು ಮಾಡ್ತಾಳೆ ಇದಕ್ಕೆಲ್ಲ. ಇಷ್ಟಾದ್ರೂ ಅವನು ಹೋಗಿ ಯಮನೆದ್ರೆ ನಿಂತ್ಕೊಂಡು ಸುಳ್ಳು ಹೇಳುತ್ತವನ ಪ್ರೇತ ಇದ್ರೊಳಗೆಲ್ಲ. ಇದು ಕೊನೆಗೆ ಒಂದು ಪ್ರಶ್ನೆಯಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಸುಳ್ಳಿಗೆ ಕೊನೆಯೇ ಇಲ್ಲವೇ ಪ್ರಭು ಅಂತ ಒಂದು ಪ್ರೇತನೇ ಕೇಳುತ್ತೆ ಇದ್ರೊಳಗೆಲ್ಲ. ಸೊ ಇದು ಫಿಲಸಾಫಿಕಲ್ ಪ್ರಶ್ನೆ. ಇದನ್ನ ಈ ಇಡೀ ಕಾದಂಬರಿ ಸೃಷ್ಟಿ ಅದು. ಇದನ್ನೇ ನಿಜವಾಗಿ ನಾನು ಎಲ್ಲೂ ಯಾರು ನೋಡಿದ್ರು ಅಂತ ಬರೆಯಲಿಲ್ಲ. ಈ ಸಮಸ್ಯೆಯನ್ನ ಸಾಕ್ಷಿ ಅಂತಂದ್ರೆ ಏನು ಅಂತಂದ್ರೆ, ನಾವು ಈ ಕೋರ್ಟ್ಗೆ ಹೋಗಿ ಸಾಕ್ಷಿ ಹೇಳೋದು ಇರ್ತಾರಲ್ಲ, ಅಲ್ಲಿ ನಾವು ಹೇಳೋದೆಲ್ಲ ಸುಳ್ಳೇನೆ ಆಗುತ್ತೆ. ಯಾಕೆಂದ್ರೆ ನಾವು ಒಬ್ಬ ವ್ಯಕ್ತಿ ಪರವಾಗಿ ನಾವು ಹೋಗೋದು ಇದ್ರೊಳಗೆಲ್ಲ. ನಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಆ ಲಾಯರ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಅದಕ್ಕೆಲ್ಲ ಜಾಣತನದಿಂದ ನಾವು ಉತ್ತರ ಕೊಡ್ತೀವಿ. ಇದ್ರೊಳಗೆಲ್ಲ ನಾವು ಹೇಳಿದಲ್ಲಿ ಸುಳ್ಳೇನೆ ಅದ್ರೊಳಗೆಲ್ಲ. ಇಲ್ಲಿ ಜಡ್ಜು ಇದ್ದಾರಲ್ಲ, ಆ ಜಡ್ಜಿಗೆ ಏನಂತ ಅಂದ್ರೆ, ಆ ಕಡೆ ಸಾಕ್ಷಿ ಈ ಕಡೆ ಸಾಕ್ಷಿ, ಈ ರೆಕಾರ್ಡು ಆ ರೆಕಾರ್ಡು, ಅಂದ್ರೆ ಹಲವು ಸುಳ್ಳುಗಳು ಒಂದಕ್ಕೊಂದು ಆಗ್ತಿರ್ತವೆ. ಆ ಮಧ್ಯಗಳಿಗೆ ಸತ್ಯವೇನು ಅಂತ ಅನ್ನೋದು ಜಡ್ಜಿಗೆ ಕಕ್ರಮೆಕ ಹಿಡಿದಿರುತ್ತೆ ನಮ್ಮ ಜಡ್ಜಿಗಳಿಗೆ. ಆದ್ರೆ ಯಮನ ಇದ್ರೊಳಗೆ ಅಕ್ರಮಕರಿಗೆ ಅವಕಾಶನೇ ಇಲ್ಲ. ಚಿತ್ರಗುಪ್ತ ಅಂತ ಇಬ್ರು ಇಲ್ಲಿ ಇರ್ತಾರೆ, ಅವರೆಲ್ಲ ರೆಕಾರ್ಡ್ ಮಾಡ್ಬಿಡ್ತಾರೆ ಇವನು ಏನ್ ಮಾಡಿದ್ದು ಅಂತ. ಅಲ್ಲಿ ಹೋಗಿ ಆ ರೆಕಾರ್ಡನ್ನ ಅವರು ಓದ್ಬಿಡೋದು ಅಷ್ಟೇನೆ. ಇವನಿಗೆ ಮಾತಾಡೋಕೆ ಅವಕಾಶನೇ ಕೊಡಲ್ಲ, ಯಾಕೆಂದ್ರೆ ಇವರೆಲ್ಲ ಸುಳ್ಳು ಹೇಳೋರು ಅಂತ ಗೊತ್ತು ಯಮನಿಗೆ. ಸೊ ಈ ಇದ್ರೊಳಗೆ ಸಾಕ್ಷಿ ಅಂದ್ರೆ ಯಾವುದು ಅನ್ನುವಂಥ
ಸಮಸ್ಯೆಯನ್ನು ಇಟ್ಟುಕೊಂಡು ಕಾದಂಬರಿ ಬರೆದಿದ್ದೇನೆ. ಅದಕ್ಕೆ ಕಾದಂಬರಿ ಎಲ್ಲರೂ ಓದೋದು ಅದಕ್ಕೋಸ್ಕರವಾಗಿ, ಓದುವಾಗ ಅವರಿಗೆ ರಸದ ಅನುಭವ ಆಗುತ್ತೆ, ಆಮೇಲೆ ಜೀವನದ ಬಗ್ಗೆ ಗಾಢವಾಗಿ ಆಲೋಚನೆ ಮಾಡುವಂಥದ್ದು ಬರುತ್ತೆ. ಇದು ಎಲ್ಲಿಂದ ಬಂತು? ಇಮ್ಯಾಜಿನೇಷನ್ನಿಂದ ಸೃಷ್ಟಿ ಮಾಡಿದ್ದಕ್ಕೋಸ್ಕರವಾಗಿ ಬಂತೆ ಹೊರತು ಇಲ್ಲದೆ ಹೋದ್ರೆ ಆಗಲ್ಲ. ನೀವು ಸಮಸ್ಯೆಗಳನ್ನು ಇಟ್ಕೊಂಡು ಹೋಯ್ತು ಅಂತಂದರೆ, ದಲಿತ ಸಮಸ್ಯೆಯನ್ನು ನಾನು ಕಾದಂಬರಿ ಮೂಲಕ ಬಗೆಹರಿಸ್ತೇನೆ, ಆಮೇಲೆ ಇದನ್ನು ವರದಕ್ಷಿಣೆ ಇದನ್ನು ನಾನು ಬಗೆಹರಿಸ್ತೇನೆ, ಆಮೇಲೆ ಸಕಾಲದಲ್ಲಿ ಮಳೆ ಬೆಳೆ ಆಗದೇ ಇರುವ ರೈತನ ಇದನ್ನು ನಾನು ಮಾಡ್ತೇನೆ, ಅದೆಲ್ಲ ಚಿತ್ರಿಸ್ಬೋದು ನಾವು. ಅದರಲ್ಲಿ ರಸ ಬರುವ ಹಾಗೆ ಚಿತ್ರಿಸ್ಬೋದು ನಾವು ಅದನ್ನು. ಅದರಿಂದ ನಾವು ಇದನ್ನು ಸಮಾಜ ಉದ್ಧಾರ ಮಾಡ್ತೀವಿ ಅಂತ ಅಂದಾಗಲ್ಲ. ಅದಕ್ಕೆ ಏನು ಮಾಡಬೇಕು, ನದಿಗೆ ಹೇಗೆ ಇದನ್ನು ಕಟ್ಟಬೇಕು, ನೀರಿನ ವ್ಯವಸ್ಥೆ ಹೇಗೆ ಮಾಡಬೇಕು, ನೀರನ್ನು ವೇಸ್ಟ್ ಮಾಡಬೇಡಿ ಅಂತ ನಾವು ಹೇಗೆ, ಭತ್ತ ಬೆಳೆಯುವಾಗ ಎಷ್ಟು ನೀರನ್ನು ವೇಸ್ಟ್ ಮಾಡ್ತಾರೆ, ಭತ್ತ ಬೆಳೆಯೋ ರೀತಿಯೇ ಅನ್ಸೈಂಟಿಫಿಕ್. ಇದರೊಳಗೆ ಹೊಸ ಸೈಂಟಿಫಿಕ್ ವ್ಯವಸಾಯ ಕಲಿಸ್ಬೇಕು ಅವ್ರಿಗೆ. ಆ ಸಮಸ್ಯೆನೇ ಬೇರೆನೇ ಅದನ್ನು. ಅದರಿಂದ ನಾವು ಬರೆದು ಬಿಟ್ಟು ಏನೋ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಅದು ನಮ್ಮಲ್ಲಿ ಬಹಳ ಜನ ಏನು ಮಾಡ್ತಾರೆ ಲೇಖಕರು ಅಂತ ಅಂದರೆ, ಸಮಾಜದೊಳಗೆ ನೀನು ಆಕ್ಟಿವಿಸಮ್ ಅಂತಾರೆ ಇದಕ್ಕೆಲ್ಲ. ನೀ ಸಮಾಜದವನ್ನು ಉದ್ಧಾರ ಮಾಡೋದಕ್ಕೆ ನೀನು ಇದೇನು ಅಂತಂದರೆ, ಸರಿ ಬಾವುಟ ಹಿಡ್ಕೊಂಡು ಹೋಗು, DC ಆಫೀಸ್ನ ಎದುರುಗಡೆಯಲ್ಲಿ ಅರ್ಧ ದಿವಸ ಕೂತ್ಕೊಂಡಿರೋ, ನೀನು ಬರ್ತೀಯೋ ಇಲ್ವೋ, ಇವಾಗ ನಾನು ಹೋಗದೆ ಹೋದರೆ ಎಲ್ಲಿ ನನ್ನನ್ನು ರೆಕಗ್ನೈಸ್ ಮಾಡಲ್ವೋ ಅಂತ ಇವನು ಹೋಗೋಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ಆಗೋಯ್ತು. ಇವನು ಥಿಂಕಿಂಗ್, ಸ್ವತಂತ್ರವಾದ ಥಿಂಕಿಂಗು, ಫ್ರೀಡಮ್ ಆಫ್ ಥಾಟ್ ಅನ್ನೋದು ಅಲ್ಲೇ ಕುಸ್ತು ಬಿದ್ದು ಹೋಗ್ಬಿಡುತ್ತೆ ಅದರೊಳಗೆಲ್ಲ. ಹೀಗೆ ಸಾಹಿತ್ಯ ನೀವೇನು ಹೇಳ್ತೀರಲ್ಲ, ನಾನಂತೂ ಇದನ್ನು ನಾನು ಬಹಳ ಚಿಕ್ಕ ವಯಸ್ಸಿಗೆ ನಾನು ಅರ್ಥ ಮಾಡ್ಕೊಂಡಿದ್ದೆ. ಏಕೆಂದರೆ ಆ ಚಿಕ್ಕ ವಯಸ್ಸೊಳಗೆ ಅಂದರೆ ನಾನು PhD ಮಾಡಿದ್ದು ಸತ್ಯ ಮತ್ತು ಸೌಂದರ್ಯ ಅಂತ ಮಾಡಿದ್ನಲ್ಲ, ಆವಾಗ ಸಾಕಷ್ಟು ನಾನು ಈಸ್ಥೆಟಿಕ್ಸನ್ನು ಓದಿದೆ. ಈಸ್ಥೆಟಿಕ್ಸ್ ಅಂದರೆ ಸೌಂದರ್ಯ ಮೀಮಾಂಸೆ ಅಥವಾ ಕಲಾ ಮೀಮಾಂಸೆ ಅಂತ ಹೇಳ್ಬೋದು. ಈ ಬಾಕಿದೆಲ್ಲನೂ ಏನೋ ಇದೆಲ್ಲ ಈಗ ಕಾವ್ಯ ಮೀಮಾಂಸೆ ಅಂತೀವಿ, ಆಮೇಲೆ ಸಂಗೀತಕ್ಕೆ ಸಂಗೀತ ಮೀಮಾಂಸೆ ಅಂತ ಹೇಳ್ತೀವಿ, ಅಥವಾ ಚಿತ್ರ ಬರೆಯೋದಕ್ಕೆ ಅದು ಒಂದು ಮೀಮಾಂಸೆ ಅಂತ ಹೇಳ್ತೀವಿ. ಆದರೆ ಇವೆಲ್ಲ ಕಲೆಗಳೇನೆ. ಇದಕ್ಕೆ ಮೂಲವಾದದ್ದು ಒಂದು ತತ್ವ ಇರುತ್ತೆ. ಆ ತತ್ವ ಏನು ಅಂತ ಅನ್ನೋದು ಕಲಾಮೀಮಾಂಸೆ ಅಥವಾ ಈಸ್ಥೆಟಿಕ್ಸ್ ಅಂತ ಕರೀತಾರೆ. ನಾನು PhD ಮಾಡಿದ್ದೆ ಆ ಈಸ್ಥೆಟಿಕ್ಸ್ ಒಳಗೆ. ಅನಂತರದೊಳಗೂ ಕೂಡ ನಾನು ಅದನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ನಾನು ಅರ್ಥ ಮಾಡಿಕೊಂಡೆ, ಇದನ್ನು ಇಷ್ಟಕ್ಕೇನೆ ನಾವು ಕಲೆಯನ್ನು ಇಟ್ಕೋಬೇಕು ಅಷ್ಟೇ ಹೊರತು ನಾವು ಬರವಣಿಗೆಯಿಂದ ಏನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತಂದು. ಹೀಗಾಗಿ ಈ ಚಳುವಳಿಗಳು ಎಲ್ಲ ಏನು ಬಂದಿದ್ವಲ್ಲ, ನಾನು ಯಾವ ಚಳುವಳಿಗೂ ನಾನು ಸಿಕ್ಕಲೇ ಇಲ್ಲ. ನಾನು ಪಾಡಿ ನಾನು ಬರ್ಕೊಂಡು ಇದ್ದಿದೆ. ಇವತ್ತು ನನ್ನ ಅಭಿಪ್ರಾಯ ಅಷ್ಟೇ.